ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶನಿವಾರ ಬೆಳಿಗ್ಗೆ 5:15ಗೆ ಕೆಲಸ ಮುಗಿಸಿ ಹೋಗಿ ಮಲ್ಕೊಂಡು ಮತ್ತೆ ಎದ್ದು ತಿಂಡಿಗೆ ಚಿತ್ರಾನ್ನ ತಿನ್ಕೊಂಡು ಕಾಫಿ ಕುಡಿದು ಮತ್ತೆ ರೆಸ್ಟ್ ಮಾಡಿ ಎದ್ದು ಪಾಪನ ಸ್ವಲ್ಪ ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪು ವಿಡಿಯೋ ಮಾಡೋಣ ಅಂತ ನಾನು ಸ್ವಲ್ಪ ಮುಂದೆ ಹೋಗಿ ಪಾಪು ಕಡೆ ತಿರ್ಕೊಂಡ್ರೆ ಪಾಪುನು ಅದೇ ಫಾಲೋ ಮಾಡ್ತಾ ಇದ್ದಾನೆ. ನಾನು ರೂಪ ಚೆನ್ನಾಗಿರೋ ಪಾರ್ಕ್ ಹುಡ್ಕೊಂಡು ಚೆನ್ನಾಗಿ ರೌಂಡ್ ಹೊಡಿದ್ವಿ. ಫೈನಲಿ ಒಂದು ಪಾರ್ಕ್ ಸಿಕ್ತು. ಅಲ್ಲಿ ನೋಡಿದ್ರೆ ವಿಹಾನ್ವಿ ಮತ್ತು ಅವರಮ್ಮ ಕೂಡ ಇದ್ದರು. ಪಾಪುಗಳಿಗೆ ಆಟ ಆಡೋಕ್ಕೆ ಜೋಡಿ ಸಿಕ್ತಲ್ಲ ಅಂತ ಖುಷಿ ಆದರೆ ನಮಗೆ ಜೊತೆ ಕಂಪ್ನಿ ಸಿಕ್ತಲ್ಲ ಅಂತ ಖುಷಿ ಆಯಿತು. ನಮ್ಮ ರೂಪ ಕೂಡ ಮಕ್ಕಳ ಜೊತೆ ಇವತ್ತು ಮಗು ಆಗಿಬಿಟ್ಟಿದ್ರು. ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಮಕ್ಕಳಿಗೆ ಆಟ ಆಡೋಕ್ಕಿರೋದ್ರಲ್ಲಿ ದೊಡ್ಡವರು ಆಟ ಆಡಬಾರ್ದು ಅಂತ ಗೊತ್ತು. ಬಟ್ ವಿಡಿಯೋ ಪರ್ಪಸ್ಗೋಸ್ಕರ ಜಸ್ಟ್ 1 ಮಿನಿಟ್ ನಾವು ಕೂಡ ಮಕ್ಕಳಾಗ್ಬಿಟ್ವಿ. ಟೈಮ್ ಆಗಿತ್ತು ವಾಪಸ್ ಹೊರಡೋಣ ಅಂದರೆ ಮಳೆ ಶುರು ಆಗಿಬಿಟ್ಟಿತ್ತು. ಮಳೆಯಲ್ಲಿ ಬಿಸಿ ಬಿಸಿ ಸ್ನ್ಯಾಕ್ಸ್ ಇದ್ದರೆ ಸೂಪರ್ ಆಗಿರುತ್ತೆ ಅಂತ ಅಲ್ಲೇ ಚಾಟ್ಸ್ ತಿನ್ಕೊಂಡು ಮಕ್ಕಳು ನೆನಿಬಾರ್ದು ಅಂತ ಬಿಗ್ ಸೈಜ್ ರೈನ್ ಕೋಟ್ ಹಾಕಿದ್ರೆ ನಮ್ಮ ವಿಹಾನ್ವಿ ಪುಟ್ಟ ಬೇರೆನೇ ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ರು. ಈ ಸ್ಯಾಟರ್ಡೇ ಅಂತೂ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗೋಯ್ತು. ಸಂಜೆ ಟೈಮ್, ನಿಂತಿರೋ ಮಳೆ, ಬ್ಯೂಟಿಫುಲ್ ವೆದರ್, ಅಬ್ಬಾ ಹೇಳೋಕ್ಕೆ ಕಷ್ಟ, ವರ್ಣಿಸೋದಂತೂ ಇನ್ನೂ ಕಷ್ಟ. ಜವಾಬ್ದಾರಿ ಹೊತ್ತಿರೋ ಗಂಡು ನೂರೆ ಕಮ್ಮಿ ಮಾಡೋಕ್ಕೆ ಸ್ವಲ್ಪ ಹೊರೆ ಹೊತ್ತು ಎಲ್ಲನೂ ಮರ್ತಿದ್ದು ನನಗೆ ಈ ಸಣ್ಣ ಖುಷಿಗಳೇ ಮನಸ್ಸಿಗೆ ತುಂಬ ಹಿತ ನೀಡೋದು. ಲೈಫಲ್ಲಿ ಖುಷಿ ಪಡೋಕ್ಕೆ ತುಂಬ ಕಾರಣಗಳಂತೂ ಇವೆ. ನೆಕ್ಸ್ಟ್ ನಾವು ಹೊರಟಿದ್ದು ನನ್ನ ಫೇವ್ರೆಟ್ ಸ್ಪಾಟ್ ಸಲಗರ ಟೀ ಕುಡಿಯೋಕ್ಕೆ. ಚಳಿಲಂತೂ ಸೂಪರಾಗಿರುತ್ತೆ ಬಿಸಿ ಬಿಸಿ ಟೀ. ನಮ್ಮ ದೊಡ್ಡ ಬಾಸ್ ಟೀಮ್ ಜೊತೆ ಟೀ ಕುಡ್ಕೊಂಡು ವಾಪಸ್ ಬಂದು ಪಾಪಗೆ ಊಟ ಮಾಡಿಸಿ ಹಾಲು ಕುಡಿಯೋಕ್ಕೆ ಕೊಟ್ಟೆ. ಇಷ್ಟೇ ಇವತ್ತಿನ ದಿನಚರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.